ಬೇರೆ ಬೇರೆ ವಿಶೇಷ ಕಾರಣಕ್ಕಾಗಿ ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಮಹದೇವಪ್ಪನವರ ಸುಪುತ್ರ ಅಲ್ಲಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂಭವ ಇಲ್ಲ, ಸಂಭವ ಕಡಿಮೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೆಲವೇ ದಿವಸಗಳು ನಿಮಗೆ ಗೊತ್ತಾಗುತ್ತೆ. ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡೋಕ್ಕೆ ಇಚ್ಛೆ ಪಡೋದಿಲ್ಲ. ಬೇರೆ ಬೇರೆ ವಿಶೇಷ ಕಾರಣಕ್ಕಾಗಿ ನನಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಮಹದೇವಪ್ಪನವರ ಸುಪುತ್ರ ಅಲ್ಲಿಂದ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂಭವ ಇಲ್ಲ, ಸಂಭವ ಕಡಿಮೆ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೆಲವೇ ದಿವಸಗಳು ನಿಮಗೆ ಗೊತ್ತಾಗುತ್ತೆ. ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡೋಕ್ಕೆ ಇಚ್ಛೆ ಪಡೋದಿಲ್ಲ. 2-3 ದಿನಗಳಲ್ಲಿ 3 ಸಚಿವರು ಸಿಕ್ಕಿ ಬೀಳ್ತಾರೆ ಅಂತ ಹೊಸ ಬಾಂಬ್ ಸಿಡಿಸಿದ ಮಾಜಿ ಸಿಎಂ ಯಡಿಯೂರಪ್ಪ ಹಾಕಿದ್ದಾರೆ. ಈ ಮಾತನ್ನ ಹೇಳಿದ್ದಾರೆ. ನಾನು ಶಾಸ್ತ್ರವನ್ನ ಹೇಳ್ತಾ ಇಲ್ಲ, ಭವಿಷ್ಯವನ್ನ ನುಡಿತಾ ಇಲ್ಲ, ಸತ್ಯ ಹೇಳ್ತಿದ್ದೀನಿ ಅಂತ ಕೂಡ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಬುಡಕ್ಕೂ ಬರುತ್ತೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಇದೀಗ ಎಡೆ ಮಾಡಿಕೊಟ್ಟಿದ್ದಾರೆ. ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಭಾಳ ಹತ್ತಿರದಲ್ಲಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರೊಬ್ಬರು, ಇವರೆಲ್ಲರೂ ಸಹ ಏನು ಡೆಲ್ಲಿಯ ಸಂಪರ್ಕ ಇಟ್ಕೊಂಡು ಬೇಕಾದಷ್ಟು ರಾಜ್ಯಕ್ಕೆ ಬರಬೇಕಂತಿರುವಂಥ ಅಭಿವೃದ್ಧಿ ಕಾರ್ಯದ ಹಣವನ್ನು ಲೂಟಿ ಮಾಡಿ ಅಲ್ಲಿ ಹೈಕಮಾಂಡ್ಗೆ ಬೇಕಾದ್ರಿಗೆ ಹಂಚಿದ್ದಾರೆ. ಎಲ್ಲ ಸಂಗತಿಗಳು ಬಯಲಾಗೋದಿದೆ ಸದ್ಯದಲ್ಲೇ. ನಾನು ಏನು ದಾಖಲಾತಿ ಬೇಡ ಸ್ವಾಮಿ, ಯು ವೆಯ್ಟ್ ಫಾರ್ ಅನದರ್ 3-4 ಡೇಸ್. ಭಾಳ ದಿನ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಇನ್ನು ಕೆಲವೇ ದಿವಸಗಳಲ್ಲಿ ಇವರೆಲ್ಲ ಬಣ್ಣ ಬಯಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳಿದಂಥದ್ದು. ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಭಾಳ ಹತ್ತಿರದಲ್ಲಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರೊಬ್ಬರು, ಇವರೆಲ್ಲರೂ ಸಹ ಏನು ಡೆಲ್ಲಿಯ ಸಂಪರ್ಕ ಇಟ್ಕೊಂಡು ಬೇಕಾದಷ್ಟು ರಾಜ್ಯಕ್ಕೆ ಬರಬೇಕಂತಿರುವಂಥ ಅಭಿವೃದ್ಧಿ ಕಾರ್ಯದ ಹಣವನ್ನು ಲೂಟಿ ಮಾಡಿ ಅಲ್ಲಿ ಹೈಕಮಾಂಡ್ಗೆ ಬೇಕಾದ್ರಿಗೆ ಹಂಚಿದ್ದಾರೆ. ಎಲ್ಲ ಸಂಗತಿಗಳು ಬಯಲಾಗೋದಿದೆ ಸದ್ಯದಲ್ಲೇ. ನಾನು ಏನು ದಾಖಲಾತಿ ಬೇಡ ಸ್ವಾಮಿ, ಯು ವೆಯ್ಟ್ ಫಾರ್ ಅನದರ್ 3-4 ಡೇಸ್. ಭಾಳ ದಿನ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ಇನ್ನು ಕೆಲವೇ ದಿವಸಗಳಲ್ಲಿ ಇವರೆಲ್ಲ ಬಣ್ಣ ಬಯಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳಿದಂಥದ್ದು. ನಾನು ಶಾಸ್ತ್ರ ಹೇಳ್ತಿಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಸಚಿವರು ಜೊತೆಗೆ ಭಾಳ ಹತ್ತಿರದಲ್ಲಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರೊಬ್ಬರು, ಇವರೆಲ್ಲರೂ ಸಹ ಏನು ಡೆಲ್ಲಿಯ ಸಂಪರ್ಕ ಇಟ್ಕೊಂಡು ಬೇಕಾದಷ್ಟು ರಾಜ್ಯಕ್ಕೆ ಬರಬೇಕಂತಿರುವಂಥ ಅಭಿವೃದ್ಧಿ ಕಾರ್ಯದ ಹಣವನ್ನು ಲೂಟಿ ಮಾಡಿ ಅಲ್ಲಿ ಹೈಕಮಾಂಡ್ಗೆ ಬೇಕಾದ್ರಿಗೆ ಹಂಚಿದ್ದಾರೆ. ಎಲ್ಲ ಸಂಗತಿಗಳು ಬಯಲಾಗೋದಿದೆ ಸದ್ಯದಲ್ಲೇ. ನಾನು ಏನು ದಾಖಲಾತಿ ಬೇಡ ಸ್ವಾಮಿ, ಯು ವೆಯ್ಟ್ ಫಾರ್ ಅನದರ್ 3-4 ಡೇಸ್. ಇದು ಮಾಜಿ ಸಿಎಂ ಬಿಎಸ್ವೈ ಅವರು ಸಿಡಿಸಿರುವಂತಹ ಹೊಸ ಬಾಂಬ್ ಅಂತಾನೆ ಹೇಳಬಹುದು. ರಾಹುಲ್ ಗಾಂಧಿ ಏನೊಂದು ಹೇಳಿಕೆಯನ್ನ ನೀಡಿದ್ರು, ನನಗೆ ಮಾತನಾಡೋದಕ್ಕೆ ಅವಕಾಶ ಬೇಕು, ಅವಕಾಶ ಸಿಕ್ಕರೆ ಭೂಕಂಪವೇ ಆಗುತ್ತೆ ಸದನದಲ್ಲಿ ಅನ್ನೋ ಮಾತನ್ನ ಹೇಳಿದ್ರು. ಆ ಮಾತಿಗೆ ಪ್ರತಿಯಾಗಿ ಬಿಎಸ್ವೈ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡ್ತಾ ಹೇಳಿದ್ರು, ಇನ್ನು ಕೆಲವೇ ದಿನಗಳಲ್ಲಿ ಆ ಸದನದಲ್ಲಿ ಆಗೋದಲ್ಲ, ರಾಹುಲ್ ಗಾಂಧಿ ಅವರ ಮನೆಯಲ್ಲೇ ಭೂಕಂಪ ಆಗುತ್ತೆ, ನೋಡ್ತಾ ಇರಿ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು. ಅಲ್ಲಿ ಮಾತ್ರ ಅಲ್ಲ, ಬಹಳ ಸಿಎಂಗೆ ಆಪ್ತರಿರುವಂತರು ಇರ್ಬೋದು, ಜೊತೆಗೆ ಇನ್ನಷ್ಟು ಸಚಿವರು ಕೆಲವೇ ದಿನಗಳಲ್ಲಿ, ಜಾಸ್ತಿ ತಿಂಗಳು ಕಾಯೋದು ಬೇಡ, ವರ್ಷಗಳು ಕಾಯೋದು ಬೇಡ, ಇನ್ನು ಕೆಲವೇ ದಿನಗಳಲ್ಲಿ ಇನ್ನಷ್ಟು ಸಚಿವರು ಸಿಕ್ಕಿ ಬೀಳ್ತಾರೆ, ಅದನ್ನ ಕಾದು ನೋಡಿ, ದಾಖಲೆಗಳಿದ್ರೆ ಕೇಳಿ ಅನ್ನೋಂಥ ಮಾತನ್ನ ಕೇಳಿದ್ದಕ್ಕಾಗಿ ಅದಕ್ಕೂ ಕೂಡ ಹೇಳಿದ್ರು, ನಾನು ಸತ್ಯ ಹೇಳ್ತಾ ಇರುವಂಥದ್ದು, ಭವಿಷ್ಯ ಹೇಳ್ತಾ ಇಲ್ಲ, ಕಾದು ನೋಡಿ, ಹೆಚ್ಚು ದಿನ ಬೇಡ ಅಂತ ಕೂಡ ಹೇಳಿದ್ರು. ಇನ್ನು ಇದರ ಜೊತೆಗೆ ಮತ್ತೊಂದು ಮಾತನ್ನ ಕೂಡ ಹೇಳಿದ್ರು. ಸಚಿವ ಮಹದೇವಪ್ಪ ಅವರ ಪುತ್ರ ಏನಿದ್ದಾರೆ ಸುನಿಲ್ ಬೋಸ್, ಅವರು ನಂಜನಗೂಡಿನಿಂದ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದ್ರು. ಹಾಗೆ ಯಾಕೆ ಸ್ಪರ್ಧಿಸೋದಿಲ್ಲ ಅನ್ನೋ ವಿಚಾರವನ್ನು ಕೂಡ ಕಾದು ನೋಡಿ ಅಂತ ಮಾರ್ಮಿಕವಾಗಿ ಹೇಳಿದ್ರು. ಈ ರೀತಿಯಾಗಿ ಒಟ್ಟಾರೆಯಾಗಿ ಬಿಎಸ್ವೈ ಅವರು ನೀಡಿರೋ ಹೇಳಿಕೆ ಸಾಕಷ್ಟು ಚರ್ಚೆಗೆ ರಾಜಕೀಯ ವಲಯದಲ್ಲಿ ಕಾರಣವಾಗಿದೆ.